ಮನೆಯಲ್ಲೇ ಸಿಗೋ ನೈಸರ್ಗಿಕ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ವಾರದಲ್ಲಿ ಒಂದ್ಸಲ ಕಂಪಲ್ಸರಿಯಾಗಿ ಒಂದು ಹೇರ್ ಮಾಸ್ಕ್ ನ ಅಪ್ಲೈ ಮಾಡ್ತೀನಿ. ಅದಕ್ಕೆ ಏನೇನೆಲ್ಲ ಬಳಸ್ತೀನಿ ಅಂದ್ರೆ ಇದನ್ನೇ ನೋಡಿ. ಸೀಸನಲ್ಲಿ ಒಂದೊಂದು ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ದಾಸವಾಳ ಮತ್ತೆ ಗುಲಾಬಿ ಹೂಗಳನ್ನ ಇದಕ್ಕೆ ಹಾಕ್ತಿದ್ದೆ. ಆದ್ರೆ ಇವಾಗ ಬೇಸಿಗೆ ಇರೋದ್ರಿಂದ ಹೂ ಕಡಿಮೆ. ಬೆಳಗ್ಗೆನೆ ಅಮ್ಮ ದೇವ್ರ ಪೂಜೆಗೆ ಹೂ ಕುಯ್ಕೊಂಡಿದ್ರು, ಹಾಗಾಗಿ ಹೂ ಸಿಗ್ಲಿಲ್ಲ. ಅದ್ ಬಿಟ್ರೆ ತುಳಸಿ, ಮೆಹಂದಿ ಸೊಪ್ಪು, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ವೀಳ್ಯದೆಲೆ, ಬಸಳೆ ಸೊಪ್ಪು, ಸಿಬೆಕಾಯಿ ಗಿಡದ ಎಲೆಗಳು, ಇವಿಷ್ಟು ಸೊಪ್ಪುಗಳಾದ್ರೆ ಇದನ್ನ ನೋಡ್ತಿದ್ರೆ ನಿಮ್ಗೆ ಕಾಡಲ್ಲೊಂದು ಸೊಪ್ಪು ಸಿಗುತ್ತೆ ಅನ್ನೋ ಡೈಲಾಗ್ ನೆನಪಾಗ್ತಿದ್ಯಾ? ಈ ಸೊಪ್ಪನ್ನೆಲ್ಲ ತರಕ್ಕೆ ಕಾಡ್ಗೆ ಹೋಗ್ಬೇಕಾಗಿಲ್ಲ. ನಮ್ಮ ಮನೆಯ ಅಂಗಳದಲ್ಲಿ ಅಕ್ಕಪಕ್ಕದ ಬೇಲಿಗಳಲ್ಲೇ ಸಿಗುತ್ತೆ. ಇದಿಷ್ಟು ಸೊಪ್ಪಿನ ಕಥೆ ಆದ್ರೆ ಇದ್ರ ಜೊತೆಗೆ ಮನೆ ಒಳಗಿರೋ ಈರುಳ್ಳಿ, ತೆಂಗಿನಕಾಯಿ, ಬೀಟ್ರೋಟ್, ನಿಂಬೆಹಣ್ಣು, ಸೌತೆಕಾಯಿ, ಒಂದ್ ಮೊಟ್ಟೆ ಮತ್ತೆ ರಾತ್ರಿ ನೆನೆ ಹಾಕಿದ್ದ ಅಕ್ಕಿ ಮತ್ತೆ ಮೆಂತ್ಯ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಪೇಸ್ಟ್ ಮಾಡಿ ಕೂದಲಿನ ಬುಡಕ್ಕೆ ಹಚ್ತಾ ಇದ್ರೆ ತಂಪಗಾಗತ್ತೆ. ಆಮೇಲೆ 1 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಆಯ್ತು. ಎಂಡ್ ಆಫ್ ದ ಡೇ 11,000+ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೆ.